ಅಂದರೆ ಉಳುಮವಲ್ಲಿ ಒಳ್ಳೆ ಹೆಸರುವಾಸಿ ಮತ್ತು ಉದ್ಯಮಿ, ಮತ್ತು ನಾವೆಲ್ಲ ಒಟ್ಟಿಗೆ ಒಂದು ಸಿಪಾನಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಆತ್ಮೀಯಾಗಿ. ಅಲ್ಲಿ ಮಾರ್ಗದರ್ಶನದಿಂದ ಇವತ್ತು ಕಷ್ಟ ಸುಖ ಬಡವ ಬಗ್ಗರ ಏನು ಪ್ರಾಬ್ಲಮ್ ಎಲ್ಲ ಅರ್ಥಕೊಂಡು ದೇವರು ಕೋದಂಡರಾಮ ಸ್ವಾಮಿ ಆಶೀರ್ವಾದದಿಂದ ಎತ್ತರವಾಗಿ ಬೆಳೆದವ್ರೆ. ಇವತ್ತು ಉಳ್ಮವನಲ್ಲೇ ಅತಿ ಎತ್ತರವಾಗಿ ಬೆಳೆದಿರೋ ಇಂಡಸ್ಟ್ರೀಸ್ ಆತ್ಮೀಯ ಸ್ನೇಹಿತರು, ಅಣ್ಣ ತಮ್ಮಂದ್ರಾದರೂ ಕಿತ್ತು ಒಂಥರ ಸೈಡ್ಗೆ ಹೋಗ್ಬಿಡ್ತಾರೆ. ನಾವಿದ್ದು ಸುಮಾರು ವರ್ಷದಿಂದ ಬ್ರದರ್ಸ್ ಥರ ಇದ್ದೀವಪ್ಪ, ಚಿಕ್ಕ ವಯಸ್ಸಿಂದ. ಅದೇ ಇವತ್ತುವರೆಗೂ ಸಾಯೋವರೆಗೂ ಹಿಂಗೆ ಇರಲಿ ಅಂತ ರಾಮನ ಬೇಡ್ಕೊಳ್ತೀವಿ. ಕೆಲಸ ಮಾಡ್ಕೊಂಡು ಆಮೇಲೆ ಜೊತೆಯಲ್ಲಿ ಇವಾಗ 25 ವರ್ಷದಿಂದ ಕೋದಂಡರಾಮ ಸ್ವಾಮಿ ದೇವಾಲಯಕ್ಕೆ ನಾನು ಪ್ರೆಸಿಡೆಂಟ್, ಅವ್ರ ಸೆಕ್ರೆಟರಿ. ಮತ್ತೆ ರಾತ್ರಿ ಆಗಲು ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯಲ್ಲಿ ನಿದ್ದೆ ಕೆಟ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಸೊ ಇವಾಗ ಯಾವ ಥರ ಕೆಲಸ ₹100 ಡೈಲಿ ವೇಜಸ್ ₹3. ಭಗವಂತ ಇವತ್ತು ₹1000 ಖರ್ಚು ಮಾಡೋವಂಥ ಶಕ್ತಿ ಕೊಟ್ಟವನೇ. ಇನ್ನು ತುಂಬ ಆರೋಗ್ಯ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲರೂ ಬಂದು ನನಗೆ ಶುಭ ಕೋರ್ತಾ ಇದ್ದಾರೆ. ಈ ನನ್ನ ಸ್ನೇಹಿತರು, ಹಿತೈಷಿಗಳು ಮತ್ತು ನಮ್ಮ ಅಣ್ಣ ತಮ್ಮಂದಿರು, ಗ್ರಾಮಸ್ಥರು ಎಲ್ಲರೂ ಬಂದು ನನಗೆ ಹಿತ ಕೋರ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೀನಿ. ಮತ್ತು ಈ ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಜನರು ಸುರಕ್ಷಿತವಾಗಿರಲಿ ಅಂತ ಬೇಡ್ಕೊಳ್ತೀನಿ. ಯಾಕಂದರೆ ಈ ವರ್ಷ ಸ್ವಲ್ಪ ಮಳೆ ಕಮ್ಮಿ ಇದೆ, ಅದಕ್ಕೆ ಕುಡಿಯೋ ನೀರಿಗೆ ಕಷ್ಟ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಎಲ್ಲರ ಪರವಾಗೂ. ಇದು ಮಳೆ ಆಗಿ ಬೆಳೆ ಆಗಿ ಎಲ್ಲ ಚೆನ್ನಾಗಿ ಇರಲಿ ಅಂತ ಕೋರುತ್ತೇನೆ. ಸ್ವಲ್ಪ ಜನ ಹೇಳ್ತಿದ್ರು ಅಣ್ಣ ಇನ್ನು ರಾಜಕೀಯಕ್ಕೆ ಬಂದರೆ ನನಗೆ ರಾಜಕೀಯ ಇವತ್ತಿನ ATB ಶ್ರೀನಿವಾಸ ರೆಡ್ಡಿ ಹುಳಿಮಾವು ಅವರ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ನಮ್ಮ ಸ್ನೇಹಿತರು, ಬಂಧು ವರ್ಗದವರೆಲ್ಲ ಬಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಇವರು ನಮ್ಮ ಉಳುಮಾವು ಭಾಗದ ಶ್ರೀರಾಮ ಕೋದಂಡರಾಮಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ. ಒಳ್ಳೆ ಆಡಳಿತ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವಸ್ಥಾನವನ್ನು ಇಂಪ್ರೂವ್ ಮಾಡಲಿ. ಒಳ್ಳೆ ಜಾತ್ರೆ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಉದ್ಯಮಿ, ಜನರಿಗೆ ಸಹಕಾರ ಮಾಡ್ತಾಯಿದ್ದಾರೆ, ಸಹಾಯ ಮಾಡ್ತಾಯಿದ್ದಾರೆ. ಸ್ಕೂಲ್ ಮಕ್ಕಳಿಗಾಗಲಿ ಬಡ ಮಕ್ಕಳಿಗಾಗಲಿ ಈ ಭಾಗದಲ್ಲಿ ಅತ್ಯುತ್ತಮವಾದ ಲೀಡರ್ ಅನ್ಬೋದು. ದೇವರು ಅವರಿಗೆ ಆರೋಗ್ಯ ಯಶಸ್ಸನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಲಿ ಅಂತ ಆಶಿಸ್ತಾ ಇದ್ದೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಹುಳಿಮಾವು ಗ್ರಾಮದ ನಿವಾಸಿಗಳಾದ ಶ್ರೀನಿವಾಸ ರೆಡ್ಡಿ ಅವರು ATB ಗ್ರೂಪ್ನ ಮಾಲೀಕರು ಹಾಗೂ ನಮ್ಮ ಹೆಚ್ಚಿಗೆ ಹೇಳಬೇಕಂದ್ರೆ ನಮ್ಮ ಕೋದಂಡರಾಮಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳು ಅವರ ಸರ್ವ ಬದುಕನ್ನೇ ಅದಕ್ಕೆ ಸಮರ್ಪಿಸಿದ್ದಾರೆ. ಹಾಗೂ ಅನೇಕ ಜನಪರ ಕಾರ್ಯಕ್ರಮಗಳು, ಜನಸೇವೆ ಇದು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಒಂಥರ ಅಡ್ವರ್ಟೈಸ್ಮೆಂಟ್ ಬೇಡ ಅನ್ನೋರು. ಯಾವುದೇ ಕೆಲಸ ಮಾಡಿದ್ರು ಎಲ್ಲೂ ತೋರಿಸ್ಕೊಳ್ಳಲ್ಲ, ಬಟ್ ಎಲ್ಲ ಕೆಲಸ ಮಾಡೋದು ನಮಗೆ ಗೊತ್ತಾಗ್ತಾ ಇದೆ. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮೊದಲಿಗಿದ್ದಾರೆ ನಮ್ಮ ಉಳಿಮಾವು ಗ್ರಾಮದಲ್ಲಿ. ಎಲ್ಲೂ ಅವರು ತೋರಿಸ್ಕೊಳ್ಳಲ್ಲ, ಎಲ್ಲೂ ಹಾಕ್ಕೊಳ್ಳಲ್ಲ ನಾವು ಈ ಥರ ಮಾಡಿದ್ದೀವಿ ಅಂತ. ಈ ದಿನ ಇಲ್ಲಿ ಅದಕ್ಕೆ ನಿಮಗೆ ಉದಾಹರಣೆಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ವಿಶ್ ಮಾಡಿದ್ದಾರೆ ಇದೇ ನಿಮಗೆ ಗೊತ್ತಾಗತ್ತೆ. ಹಾಗೆ ಅಣ್ಣವ್ರಿಗೆ ಆ ದೇವರು ಆರೋಗ್ಯ ಕೊಟ್ಟು, ಸುಖ ಶಾಂತಿ ಕೊಟ್ಟು, ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ನಮಗೆಲ್ಲ ನಮಗೆ ಒಂಥರ ವೆಲ್ ವಿಷರ್ಸು ಮತ್ತು ನಮ್ಮ ಬೆನ್ನೆಲುಬಿಗೆ ನಿಲ್ತಾರೆ. ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಉಳಿಮಾವು ಎಲ್ಲ ಕಾರ್ಯಕರ್ತರಿಂದ ಹೃತ್ಪೂರ್ವಕ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.